ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿಗಾಗಿ ಹೋರಾಟ ನಡೀತಾ ಇದೆ. ವಿಷ್ಣು ಪುಣ್ಯ ಭೂಮಿಯನ್ನ ಕಾಪಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ವಿಷ್ಣು ಅಭಿಮಾನಿಗಳು ಪ್ರತಿಭಟಿಸ್ತಾ ಇದ್ದಾರೆ. ಸಾವಿರಾರು ವಿಷ್ಣು ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಜಮಾನನ ಪುಣ್ಯಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಈ ಪ್ರತಿಭಟನಾಕಾರರು ಹೇಳ್ತಿದ್ದಾರೆ. ಫ್ಯಾನ್ಸ್ ವಿಷ್ಣುವರ್ಧನ್ ಅಭಿಮಾನಿಗಳ ಹೋರಾಟಕ್ಕೆ ಕರವೇ ಬೆಂಬಲವನ್ನ ಸೂಚಿಸಿದೆ. ಇನ್ನು ಈ ಕುರಿತು ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಜೊತೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ಸ್ಮಾರಕಕ್ಕೋಸ್ಕರ ಸಾಕಷ್ಟು ವರ್ಷಗಳಿಂದ ಅಭಿಮಾನಿಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಅವರ ಪುಣ್ಯಭೂಮಿ ಇರುವಂತಹ ಸ್ಥಳದಲ್ಲೇ ಸ್ಮಾರಕವನ್ನ ಮಾಡಬೇಕು ಅಂತ ಅಭಿಮಾನಿಗಳು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನನ್ನ ಜೊತೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಸಾಹಸ ಸಿಂಹನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಅವರ ಡಿಮ್ಯಾಂಡ್ಸ್ ಗಳನ್ನ ನ್ಯೂಸ್ ಫಸ್ಟ್ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಸರ್, ಹೇಳಿ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಅಭಿಮಾನಿಗಳು ಇಲ್ಲಿ ಬಂದಿರೋದು ಉದ್ದೇಶ ಅಂದ್ರೆ ಯಾರಾದರೂ ಇಲ್ಲಿ ಬೇರೆ ರಾಜಕೀಯ ಪಕ್ಷದವರು ನಮಗೆ ಹಣ ಕೊಟ್ಟು ಇಲ್ಲಿ ಕರೆಸ್ಕೊಂಡ್ ಬಂದಿಲ್ಲ. ಅಭಿಮಾನದಿಂದ ನಾವು ಬಂದಿದ್ದೀವಿ. ನಾವು ಅಭಿಮಾನ ಮೊದಲಿಂದ ನಾವು ಹುಟ್ಟಿದಾಗಿಂದನೂ ಅಭಿಮಾನ ಇದೆ. ತೀರ್ಕೊಂಡಿದ್ದಾರೆ, ನಮ್ಮ ದೇಹದಿಂದ ಆಗಲಿದ್ದಾರೆ ಹೊರತಾಗಿ ಮಾನಸಿಕವಾಗಿ ನಮ್ಮ ಜೊತೆನೇ ಇರ್ತಾರೆ. ನಾವು ಸಹ ತನಕ ನಮ್ಮ ಜೊತೆಲೇ ಇರ್ತಾರೆ. ಪುಣ್ಯಭೂಮಿ ವಿಚಾರವಾಗಿ ನಮಗೆ ಸರ್ಕಾರ ಮತ್ತೆ ಚಿತ್ರರಂಗದ ಕೆಲವು ಗಣ್ಯ ವ್ಯಕ್ತಿಗಳು ಕೂಡ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಏನಕ್ಕಂದ್ರೆ ವಿಷ್ಣುವರ್ಧನ್ ಅವರ ಬದಲು ಬೇರೆ ನಟರು ಕೂಡ ಇದ್ದಾರೆ. ಅವರು ಕೂಡ ತೀರ್ಕೊಂಡಿದ್ದಾರೆ. ಅವ್ರ ಸ್ಮಾರಕ ಕೂಡ ಆಗಿದೆ, ಎಲ್ಲನೂ ಆಗಿದೆ. ನಮ್ಮ ವಿಷ್ಣುವರ್ಧನ್ ಅವರ ವಿಚಾರವಾಗಿ ಬಂದ್ರೆ ಏನಕ್ಕೆ ಸರ್ಕಾರ ಇಷ್ಟೊಂದು ತೀರಾ ಕಳಪೆ ಮಟ್ಟದ ಪ್ರದರ್ಶನ ತೋರಿಸ್ತಿದೆ ಅಂತ ಗೊತ್ತಿಲ್ಲ. ಇನ್ನೊಂದು ಬೇರೆ ವಿಚಾರ ಹೇಳ್ಬೇಕಂದ್ರೆ ವಿಷ್ಣುವರ್ಧನ್ ಸರ್ಗೆ ಮತ್ತೆ ಬೇರೆ ನಟರಿಗೆ ಹೊಂದಾಣಿಕೆ ಮಾಡ್ತಿದ್ರೆ ವಿಷ್ಣುವರ್ಧನ್ ಅವರು ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಪುಣ್ಯಭೂಮಿ ವಿಚಾರವಾಗಿ ನಮ್ಗೆ ವಿಷ್ಣುವರ್ಧನ್ ಸರ್ ಅಂತ್ಯ ಸಂಸ್ಕಾರ ಮಾಡಿದ್ದು ಅಭಿಮಾನ್ ಸ್ಟುಡಿಯೋಲೇನೆ. ಅಲ್ಲಿಂದ ಬೇರೆ ಕಡೆ ಸ್ಮಾರಕ ಮಾಡ್ತಾರೆ ಅಂದ್ರೆ ಮಾಡ್ಲಿ. ವಿಷ್ಣುವರ್ಧನ್ ಸ್ಮಾರಕ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಆಗಲಿ ಸಮಸ್ಯೆ ಇಲ್ಲ. ಆದರೆ ನಮಗೆ ಚಿತಾಭಸ್ಮ ಮಾಡಿದ ಸ್ಥಳದಲ್ಲಿ ಪುಣ್ಯಭೂಮಿ ಆಗಬೇಕು ಎಂಬುದು ನಮ್ಮ ಅಭಿಮಾನಿಗಳ ಒತ್ತಾಯ. ಅದು ಅಲ್ಲೇ ಆಗಬೇಕು ಎಂಬುದು ಎಲ್ಲರದ ಅಭಿಪ್ರಾಯ ಕೂಡ. ಅದಲ್ಲಾಗಿ ನಮ್ಮ ಹೋರಾಟದ ಒಂದು ಈಗ ಘೋಷಣೆ ಎಂದರೆ ಪ್ರಾಣ ಬಿಟ್ಟೆವು, ಪುಣ್ಯಭೂಮಿ ಬಿಡೆವು, ರಕ್ತ ಕೂಡ ಕೊಡ್ತೀವಿ, ಆದರೆ ಅಭಿಮಾನಿ ಸ್ಟುಡಿಯೋ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾ ಅಭಿಮಾನದ ವತಿಯಿಂದ ಮತ್ತೆ ಎಲ್ಲರ ಅಭಿಮಾನಿಗಳ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ. ಈ ಮನವಿ, ಈ ಹೋರಾಟ, ಈ ಮೊದಲ ಹೆಜ್ಜೆ ನಮ್ಮದು. ಈ ಹೋರಾಟಕ್ಕೆ ಇಷ್ಟು ಅಭಿಮಾನಿಗಳ ಸಾಕ್ಷಿಯಾಗಿದ್ದಾರೆ. ಇದಕ್ಕೆ ಮಣಿಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತುಂಬಾ ಉಗ್ರ ಹೋರಾಟ, ಇದು ಬರೀ ಬೆಂಗಳೂರಲ್ಲಿ ಮಾಡ್ತಿದ್ದೀವಿ, ಮುಂದೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಹೋರಾಟ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಅಂದ ತಕ್ಷಣ ನನಗೆ ಬೇರೆ ವೈಯಕ್ತಿಕವಾಗಿ ಇರೋ ಸರ್ಕಾರದ ಮೇಲೆ ಯಾವುದೇ ಕೆಟ್ಟ ಅಭಿಪ್ರಾಯ ಏನೂ ಇಲ್ಲ. 6 ಜನ ಮುಖ್ಯಮಂತ್ರಿಗಳು ಬಂದರು, ಬಿಜೆಪಿ ಬಂತು, ಕಾಂಗ್ರೆಸ್ ಬಂತು, JDS ಬಂತು, ಮಿಶ್ರ ಸಮ್ಮಿಶ್ರ ಸರ್ಕಾರ ಬಂತು. ಯಾರೂ ಕೂಡ ವಿಷ್ಣುವರ್ಧನ್ ಸರ್ ಅವರು ಪುಣ್ಯಭೂಮಿ ವಿಚಾರವಾಗಿ ಮತ್ತೆ ಅವ್ರ ವೈಯಕ್ತಿಕ ವಿಚಾರವಾಗಿ ತುಂಬಾ ಅಸಡ್ಡ ಅಥವಾ ಕೆಳಮಟ್ಟದ ವಿಚಾರ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರಿಗೂ ಕೂಡ ಒಂದು ನ್ಯಾಯ ದೊರಕಲಿ. ಯಾವುದೇ ಅನ್ಯಾಯದ ವಿರುದ್ಧ ನಾವು ಅನ್ಯಾಯ ಅಂತೂ ಮಾಡೇ ಮಾಡಿಲ್ಲ. ವಿಷ್ಣುವರ್ಧನ್ ಸರ್ ಚಿಕ್ಕ ಮಗುವಿಗೂ ಕೂಡ ಅನ್ಯಾಯ ಮಾಡಿಲ್ಲ ಸರ್. ಇಲ್ಲಿ ಬಂದಿರೋರು ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ಸರ್. ಹೆಣ್ಮಕ್ಳು ಬಂದಿದ್ದಾರೆ, ಪ್ರೆಗ್ನೆಂಟ್ ಇರೋರು ವುಮೆನ್ ಬಂದಿದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಸರ್? ಅವ್ರೇನು ಹಣ ತಗೊಂಡು ಬಂದಿಲ್ಲ ಸರ್. ಇಲ್ಲಿ ಒಂದು ಅಭಿಮಾನದ ಸಲುವಾಗಿ ಬಂದಿದ್ದಾರೆ. ನಮ್ಗೆ ಯಾವುದೇ ರೀತಿಯಿಂದ ಆದಾಯನೂ ಇಲ್ಲ. ಇಲ್ಲಿ ಪ್ರೀತಿ, ಅಭಿಮಾನ ಸರ್. ಕಾನೂನು ಚೌಕಟ್ಟು ಇರಲಿ ಸರ್. ಯಾರು ಬೇರೆಯವರು ಆಸ್ತಿ ಅಂತ ಹೇಳ್ತಿದ್ದಾರೆ ಸರ್. ಸರ್ಕಾರ ಮನಸ್ಸು ಮಾಡಿದರೆ ಎಂತೆಂಥ ಕೆಲಸಗಳು ಕೂಡ ಸಲೀಸಾಗುತ್ತೆ. ಈ ಒಂದು ವಿಚಾರ ವಿಷ್ಣುವರ್ಧನ್ ಪುಣ್ಯಭೂಮಿ ಅಭಿಮಾನ್ ಸ್ಟುಡಿಯೋಲಿ ಆಗಲಿ ಎಂಬುದು ನಮ್ಮ ಆಸೆ ಪ್ರಕಾರ. ದಯವಿಟ್ಟು ಸರ್ಕಾರ ಮನವಿ ಮಾಡಿಕೊಡ್ಲಿ ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು. ಅಮ್ಮ, ನಮಗೆ ಪುಣ್ಯಭೂಮಿ ಬೇಕು ತಾಯಿ, ಪುಣ್ಯಭೂಮಿ ಬೇಕು, ಅಭಿಮಾನ್ ಸ್ಟುಡಿಯೋ ಬೇಕು ತಾಯಿ, ಅಭಿಮಾನ್ ಸ್ಟುಡಿಯೋ ಬೇಕು. ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಅವನ್ಯಾರೋ ಕಾರ್ತಿಕ ಬಾಲಕೃಷ್ಣ ಮೊಮ್ಮಗ ಅವನಂತೆ ನಾವು ಬಿಟ್ಕೊಳ್ಳಲ್ಲ ತಾಯಿ. ನಮಗೆ ವಿಷ್ಣುವರ್ಧನ್ ಪುಣ್ಯಭೂಮಿ ಬೇಕು.
ಕೆಂಗೇರಿ ಒಳಗೆ ಅಭಿಮಾನ್ ಸ್ಟುಡಿಯೋ ಬೇಕು, ಅಭಿಮಾನ್ ಸ್ಟುಡಿಯೋ ಬೇಕು. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ವಿಷ್ಣುವರ್ಧನ್ ಪುಣ್ಯಭೂಮಿ ಬೇಕು. ಮೇಡಮ್, ನಾವು ರಾಯಚೂರು ಜಿಲ್ಲೆ ಸಿಂಧನೂರಿಂದ ಬಂದಿದ್ದೇವೆ. ಹಲವಾರು ಅಭಿಮಾನಿಗಳು ನಾವು ಇಲ್ಲೆಲ್ಲ ಬಂದಿದ್ದೇವೆ ಬಸ್ ತಗೊಂಡು. ಈಗ ನಮ್ದು ಏನಪ್ಪ ಉದ್ದೇಶ ಅಂತಂದ್ರೆ, ನಮಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಅವರ ಒಂದು ಪುಣ್ಯಭೂಮಿ ಈ ಒಂದು ಕೆಂಗೇರಿಯ ಅಭಿಮಾನ ಸ್ಟುಡಿಯೋದಲ್ಲಿ ಆಗಬೇಕೆಂಬ ನಮ್ದು ಒಂದು ನಿರ್ಧಾರ, ನಮ್ಮೊಂದು ಉದ್ದೇಶ ಇದೆ. ಏನಂದ್ರೆ, ಪ್ರಾಣ ಬಿಟ್ಟೆವು ಪುಣ್ಯಭೂಮಿ ಬಿಡೆವು, ಪ್ರಾಣ ಬಿಟ್ಟೆವು ಪುಣ್ಯಭೂಮಿ ಬಿಡೆವು ಎಂಬ ಒಂದು ದೇಶದಿಂದ ನಾವು ಇಲ್ಲೆಲ್ಲ ಸೇರಿದ್ದೇವೆ. ವೀರಕಪುತ್ರ ಶ್ರೀನಿವಾಸ್ ಸರ್ ಅವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಪುಣ್ಯಭೂಮಿ ಪಡೆಯಲು ನಾವು ಪ್ರಾಣವನ್ನು ಒತ್ತೆ ಇಟ್ಟಾದರೂ ನಾವು ಪಡೆದೇ ತೀರ್ತೀವಿ ಅಂತೇಳಿ ಎಲ್ಲ ವಿಷ್ಣು ಅಭಿಮಾನಿಗಳ ಪರವಾಗಿ ನಿಮ್ಮಲ್ಲಿ ತಿಳಿಯಪಡಿಸುತ್ತಿದೆ. ನಾವು ಮೈಸೂರಿಂದ ಬಂದಿರೋದು. ಈ ಉಗ್ರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಮೈಸೂರಲ್ಲಿ ಸ್ಮಾರಕ ಆದ್ರೂ ಇಲ್ಲಿ ಬೆಂಗಳೂರಲ್ಲಿ ಸ್ಮಾರಕ ಆಗ್ಲೇಬೇಕು, ದೇವಸ್ಥಾನ ಆಗ್ಲೇಬೇಕು. ಇದಕ್ಕೆ ನಾವೇನೇ ಉಗ್ರ ಹೋರಾಟ ಮಾಡಕ್ಕೂ ರೆಡಿ ಇದ್ದೀವಿ. ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಸಿಗಬೇಕು. ವಿಷ್ಣುವರ್ಧನ್ ನ್ಯಾಯ ಸಿಗಬೇಕು ಮೇಡಮ್. ತುಂಬಾ ವರ್ಷದಿಂದ ನಾವು ಹೋರಾಡ್ಕೊಂಡು ಬರ್ತಾ ಇದ್ದೀವಿ. ಸಾಹೇಬರು ಖಂಡಿತ ಮಾಡ್ತಾರಂತ ವಿಶ್ವಾಸ ಇದೆ ಈ ಸಲ. ಮೇಡಮ್ ನಮಸ್ತೆ, ಶಿವಮೊಗ್ಗದಿಂದ ಬಂದಿರೋದು. ನಮ್ಮ ಹೆಸರು ರಾಜೇಶ್ ಅಂತ. ನೋಡಿ, ಮಾತಾಡ್ರಿ. ಎಷ್ಟೋ ಜನಕ್ಕೆ ನ್ಯಾಯ ಸಿಕ್ಕಿದೆ, ಆದರೆ ವಿಷ್ಣುವರ್ಧನ್ ಅವರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅವರು ಎಷ್ಟೋ ಹುಡುಗರಿಗೆ ಬಂದು ವಯಸ್ಸು ನಮ್ಮಂತ ಏಜ್ ಹುಡುಗರಿಗೆ ಅಥವಾ ದೊಡ್ಡವರಿಂದ ನಾವು ಅವ್ರ ಫಾಲೋವರ್ಸ್ ಆಗಿದೆ. ಅವ್ರ ಒಳ್ಳೆ ಗುಣಗಳು ನೋಡಿ ನಾವು ಅವ್ರ ಗುಣಗಳನ್ನ ನಾವು ರೂಢಿಸ್ಕೊಂಡಿದ್ದೀವಿ. ಯಾರಿಗೂ ಪುಣ್ಯಭೂಮಿ ಸಿಗ್ತಾ ಇದೆ, ಯಾಕೆ ವಿಷ್ಣುವರ್ಧನ್ ಸಿಗ್ತಾ ಇದೆ? ಇಲ್ಲಿ ಕೇರಳದವರಿದ್ದಾರೆ, ತೆಲುಗಿನವರಿದ್ದಾರೆ, ತಮಿಳವರಿದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರಿಗೆ ಅರ್ಧ ಎಕರೆ, 3 ಎಕರೆ, 5 ಎಕರೆ ಎಲ್ಲ ಜಮೀನು ಕೊಡ್ತಾರೆ. ನಮ್ಮ ವಿಷ್ಣುವರ್ಧನ್ ಅವರಿಗೆ ಅರ್ಧ ಎಕರೆ ಜಮೀನು, 2 ಎಕರೆ ಜಮೀನು ಕೊಡೋಕ್ಕಾಗ್ತಾ ಇಲ್ಲ. ಅದೇ ನಮ್ಗೆ ನೋವಿನ ಸಂಗತಿಯಾಗಿದೆ. ಇದು ನ್ಯಾಯ ಸಿಗೋ ತನಕ ನಾವು ಬಿಡೋದಿಲ್ಲ, ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಇದಿಷ್ಟು ವಿಷ್ಣುವರ್ಧನ್ ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಅಂತಿಮ ಸಂಸ್ಕಾರ ಆದಂತಹ ಜಾಗದಲ್ಲೇ ಪುಣ್ಯಭೂಮಿಯನ್ನ ಮಾಡಬೇಕು ಅಂತ ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.